ಈಗೇನು ನೀವೊಂದು ಸವಿಸ್ತಾರವಾಗಿ ಮಾಧ್ಯಮದ ಒಂದು ಎಲ್ಲ ಆಯಾಮಗಳನ್ನು ಮೂರಾರ್ಧದಲ್ಲಿ ನಾವು ಮಾತಿನ ವಿಚಾರದಲ್ಲಿ ಟಚ್ ಮಾಡಲಾಗಿದೆ. ಹಾಗಾದರೆ ಈಗ ಮತ್ತೊಂದು ದೊಡ್ಡ ಪ್ರಶ್ನೆ ಏನು ಯಾವ ಥರ ಉದ್ಭವಿಸುತ್ತೆ ಅಂದರೆ, ಪತ್ರಕರ್ತದ ರಿಲೆವೆನ್ಸ್ ಏನು? ಪತ್ರಕರ್ತ ಈ ಥರದ ಏನು ಬೇರೆ ಬೇರೆಯ ಶಕ್ತಿಗಳ ನಡುವೆ ಒಂದು ಅವನು ಸಿಲುಕಿರುವಂಥ ಸಂದರ್ಭದಲ್ಲಿ ಅವನ ರಿಲೆವೆನ್ಸ್ ಹೇಗಿರುತ್ತೆ? ಅವನ ಅವನ ಡಿಸ್ಕೋರ್ಸಸ್ ಅಥವಾ ಒಂದು ಇಡೀ ಪತ್ರಿಕೋದ್ಯಮದ ಡಿಸ್ಕೋರ್ಸ್ ಯಾವ ದಿಕ್ಕಿಗೆ ಹೋಗಬೇಕು? ಹಾಗಾದರೆ ಅದ್ರ ಬಗ್ಗೆ ಹೇಗೆ ಮಾತಾಡ್ಲಿಕ್ಕಾಗತ್ತೆ? ಅದ್ರ ಬಗ್ಗೆ ಹೇಗೆ ನಿಮ್ಮ ಅನಿಸಿಕೆ? ಅದ್ರ ಬಗ್ಗೆ ಒಂದು ಬಹಳ ನಿಮ್ಗೆ ಹೇಳ್ದಂಗೆ ಇದು ಸಂಕ್ರಮಣ ಕಾಲ, ಮತ್ತೆ ಪತ್ರಿಕೋದ್ಯಮ, ಪತ್ರಿಕೋದ್ಯೋಗ, ಉದ್ಯಮ ಮತ್ತು ಉದ್ಯೋಗ ಎರಡೂ ಕೂಡ ಒಂದು ವಿಚಿತ್ರವಾದ ಕ್ರೈಸಿಸ್ ಅಲ್ಲಿದೆ. ಮತ್ತೆ ಅದು ಹಲವಾರು ಕಾರಣಗಳಿಂದ ಕ್ರೈಸಿಸ್ ಅಲ್ಲಿದೆ. ಒಂದೇನಾಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಇವಾಗ ಸೋಷಿಯಲ್ ಮೀಡಿಯಾನ ಪ್ರೆಸೆನ್ಸ್ ಇನ್ಕ್ರೀಸ್ ಆಗಿದೆ. ಎವ್ರಿಬಡಿ ಈಸ್ ಅ ರೈಟರ್, ಎವ್ರಿಬಡಿ ಈಸ್ ಅ ಜರ್ನಲಿಸ್ಟ್, ಎವ್ರಿಬಡಿ ಈಸ್ ಪೆಡ್ಲಿಂಗ್ ವಿತ್ ಇನ್ಫಾರ್ಮೇಶನ್ ಆ್ಯಂಡ್ ಒಪಿನಿಯನ್. ಸೊ ಇವಾಗ ಫೇಸ್ಬುಕ್ ನೀವು ಬೆಳಿಗ್ಗೆ ಓಪನ್ ಮಾಡಿದ್ರೆ ಎಲ್ಲರೂ ಜಗತ್ತಿನಲ್ಲಿ ಆಗು ಹೋಗಿನ ಬಗೆಗೆ ತಮ್ಮದೇ ಅಭಿಪ್ರಾಯವನ್ನ ಬಹಳ ಜೋರಾಗಿ ಹೇಳ್ತಾ ಇರ್ತಾರೆ, ಮತ್ತು ಅವ್ರಿಗೊಂದಷ್ಟು ಜನ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಫೇಸ್ಬುಕ್ಕಿನ ಮಾಡೆಲ್ ಇದೆಯಲ್ಲ, that has by default become the model of the media. And Mark Zuckerberg is the most powerful editor-in-chief. I don't think all of us, ನಾವು ಯಾರು ಎಡಿಟರ್ ಅಂತ ಹೇಳ್ಕೊಂಡು ಎಡಿಟರ್-ಇನ್-ಚೀಫ್ ಅಂತ ಹೇಳ್ಕೊಂಡು ಕಾರ್ಡ್ ಪ್ರಿಂಟ್ ಮಾಡಿಸ್ಕೊಂಡು ಓಡಾಡ್ತೀವಲ್ಲ, ನಾವೆಲ್ಲ ಕ್ಯೂರೇಟರ್ಸ್ ಅಟ್ ಬೆಸ್ಟ್. ಸೊ ನಾವೇನ್ ಮಾಡ್ತಿದ್ದೀವಿ, ವಿ ಆರ್ ಅಲ್ಲಿ ಕೇಳಿಸ್ಕೊಂಡಿದ್ದು, ಇಲ್ಲಿ ಕೇಳಿಸ್ಕೊಂಡಿದ್ದು, ಮತ್ತೊಂದು ಇತ್ಯಾದಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಅದನ್ನ ಕೊಡ್ತಾ ಇದ್ದೀವಿ. ನಾವು ಒಪಿನಿಯನ್ ಅನ್ನು ರೂಪಿಸುವ ಪೊಸಿಷನ್ ಅಲ್ಲಿ ಈಗ ಇಲ್ಲ, ಹಿಂದೆ ಸರ್ದಿದೆ. ಟ್ರೆಡಿಷನಲ್ ಮೀಡಿಯಾ ಕೂಡ ಹಿಂದೆ ಸರ್ದಿದೆ. ಫಾರ್ ಇನ್ಸ್ಟೆನ್ಸ್ ನ್ಯೂಸ್ ಪೇಪರ್, ಅದು 24 ಗಂಟೆಗಳ ಅಂತರದಲ್ಲಿ ಬರುವಂತ ಒಂದು ಪ್ರಾಡಕ್ಟ್ ಆಗಿದೆ. ಆ 24 ಗಂಟೆಯನ್ನ ತುಂಬೋದಿಕ್ಕೆ ನಿಮಗೆ ಟೆಲಿವಿಷನ್ ಚಾನೆಲ್ಗಳಿವೆ. ಈಗ ಆ ಟೆಲಿವಿಷನ್ ಚಾನೆಲ್ಗಳನ್ನು ಇರ್ರೆಲೆವೆಂಟ್, ಯಾಕೆಂದ್ರೆ ಅದರ ಸೈಕಲ್ ಇಸ್ 2 to 3 hours. ಏನೋ ಒಂದು ಹೊರಗೆ ಬರಬೇಕು, ನೀನು ಆಗ್ಬೇಕಾದ್ರೆ ಎಡಿಟ್ ಆಗಬೇಕು, ಅವನಲ್ಲಿ ಹೋಗ್ಬೇಕು, ಎಕ್ವಿಪ್ಮೆಂಟ್ ಇಡಬೇಕು, ಇನ್ಸ್ಟೆಂಟ್ ಆಗಿ ಆಗೋದು ಟ್ವಿಟರ್ ಅಥವಾ ಫೇಸ್ಬುಕ್. ಸೊ ದಿ ಬಿಗ್ ಸ್ಕ್ರೀನ್ ಅನ್ನೋದು ಕೂಡ ಇಸ್ ಇನ್ನೋವೇಟೆಡ್. ಯಾಕಂದ್ರೆ ಯಾರಿಗೂ ಕೂಡ ಈಗ ಡೆಡಿಕೇಟೆಡ್, ನಾವು ಹಿಂದೆ ಏನ್ ಮಾಡ್ತಾ ಇದ್ವಿ, ರಾಮಾಯಣ ಬೆಳಗ್ಗೆ 9:30 to 10:00 ಬರುತ್ತೆ, ಎಲ್ಲರೂ ಅಷ್ಟೊಂದು ಊಟಕ್ಕೆ ತಿಂಡಿ ಮಾಡಿ ಟೆಲಿವಿಷನ್ ಮುಂದೆ ಕೂತ್ಕೋಬೇಕು. ಅಥವಾ ಪ್ರಣಯ್ ರಾಯ್ ಅವರ ವರ್ಲ್ಡ್ ದಿಸ್ ವೀಕ್ ಬರ್ತದೆ ಅಂತ ಹೇಳಿ 8:30 ಎಲ್ಲರೂ ತಯಾರಾಗಿ ಕೂತ್ಕೋತಾ ಇದ್ವಿ. ಈಗ ನಿಮ್ಗೆ ಆ ತರದ ನಿಗದಿತ ಇದಕ್ಕೆ ಹೊಂದ್ಕೊಳ್ಳೋದಿಕ್ಕೆ ಆಗೋಲ್ಲ, ಯಾಕಂದ್ರೆ ನಿಮ್ ಮಾಡರ್ನ್ ಲಿವಿಂಗ್ ಡಸ್ ನಾಟ್ ಪರ್ಮಿಟ್ ಇಟ್. ನೀವು ಇನ್ನೂ ಚನ್ನಪಟ್ಟಣದ ಹತ್ರ ಯಾವುದೋ ಬಸ್ಸಲ್ಲಿ ಇರ್ತೀರಾ, ಕಾರ್ಯಕ್ರಮ ಆಗೋಗಿರ್ತದೆ. ಸೊ ಹಾಗಾಗಿ ಟಾಟಾ ಸ್ಕೈ ತರದವರೆಲ್ಲ ರೆಕಾರ್ಡಿಂಗ್ ಫೆಸಿಲಿಟಿ ಅಂತ ಶುರು ಮಾಡಿದ್ರು. ಐ ಡೋಂಟ್ ಥಿಂಕ್ ದಟ್ ವಾಸ್ ಅ ಗ್ರೇಟ್ ಸಕ್ಸಸ್. ಸೊ ಈಗೇನಾಯ್ತು, ಅದೇ ಪ್ರೋಗ್ರಾಮ್ ಅನ್ನ ರಿಪೀಟ್ ಮಾಡ್ತಾರೆ. ಆ ರಿಪೀಟ್ ಮಾಡೋದನ್ನ ಮೋಸ್ಟ್ಲಿ ಸೂಟ್ಸ್ ದಿ ಹೌಸ್ ವೈಫ್ಸ್ ಟೈಮಿಂಗ್, ನಾಟ್ ದಿ ಟೈಮಿಂಗ್ಸ್ ಆಫ್ ದಿ ಪ್ರೊಫೆಷನಲ್. ಸೊ ನೀವು ಅದೆಲ್ಲವನ್ನೂ ಕೂಡ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಡಿಕಾಂಟೆಕ್ಸ್ಚುಯಲೈಸ್ಡ್ ಫಾರ್ಮ್ ಅಲ್ಲಿ ನೋಡ್ತಾ ಇರ್ತಾರೆ. ಯಾರೂ ಕೂಡ ಸ್ಮಾಲ್ ಸ್ಕ್ರೀನ್ ಅಂತ ಹೇಳಿದಾಗ ನಾನು ಟೆಲಿವಿಷನ್ ಅಲ್ಲ, ಐ ಮೀನ್ ದಿ ಸ್ಮಾರ್ಟ್ ಫೋನ್ ಆರ್ ಅ ಟ್ಯಾಬ್ಲೆಟ್, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲಿ ನೀವು ನೋಡ್ತಿರ್ತೀವಿ. ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲಿ ಅದೇ ಇಂಟರ್ವ್ಯೂನ ಹಾಕಿದಾಗ, ಫಾರ್ ಇನ್ಸ್ಟೆನ್ಸ್ ನಿತೀಶ್ ಕುಮಾರ್ದು ಇನ್ಯಾರ್ದು ಇಂಟರ್ವ್ಯೂ ಹಾಕಿದಾಗ ದ ಹೋಲ್ ಇಂಟರ್ವ್ಯೂ ಪ್ರಸಾರ ಮಾಡೋಲ್ಲ ಅವರು, ಅದನ್ನ ಸಣ್ಣ ಬಿಟ್ಸ್ಗೆ ಕಟ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಟೆನ್ಷನ್ ಸ್ಪ್ಯಾನ್ ಇರ್ತದಲ್ಲ, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡುವವರ ಅಟೆನ್ಷನ್ ಸ್ಪ್ಯಾನ್ ಅದು ತುಂಬಾ ಕಡಿಮೆ ಇರ್ತದೆ. ದೇ ವಾಂಟ್ ಟು ಕ್ವಿಕ್ಲಿ ಫ್ಲಿಪ್. ಸೊ 2 ನಿಮಿಷ 3 ನಿಮಿಷ ಸ್ಮಾಲ್ ಬೈಟ್ಸ್ ಅನ್ನ ಇನ್ನೊಂದನ್ನ ಹಾಕಿ ಬಿಟ್ಬಿಡ್ತಾರೆ. ಸೊ ನ್ಯೂಸ್ ಪೇಪರ್ಸ್ಗೆ ಇದು ಪೂರ್ತಿ ತಳಕೆಳಗಾಗ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ಬೇಕು. ನಾನು ಲಾಸ್ಟ್ 2 months ಗಾರ್ಡಿಯನ್ ಪ್ರತಿದಿನ ಲಾಂಗ್ ರೀಡ್ಸ್ ಅಂತ, ಮತ್ತೆ ನಿಮ್ಮ ಫ್ರಂಟ್ ಪೇಜಿನ ಟ್ರೀಟ್ಮೆಂಟ್ ತುಂಬಾ ಬದಲಾಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ರೀಲಾಂಚ್ ಆಗ್ತಾರೆ. ಸೊ ಅವರು ನಮ್ಮ ಪೇಜ್ ಫೋಲಿಯೋಗಳನ್ನೇ ಚೇಂಜ್ ಮಾಡಿದ್ದಾರೆ. ಎಕ್ಸ್ಪ್ಲೈನರ್ಸ್ ಮತ್ತೆ ಒಪಿನಿಯನ್ ಮತ್ತೆ ಫ್ರಂಟ್ ಪೇಜಿನ ನ್ಯೂಸ್ ಸ್ಟೋರಿಯನ್ನೇ ಬರೆಯುವ ರೀತಿ ಎಲ್ಲವನ್ನೂ ಕೂಡ ಬದಲು ಮಾಡ್ತಾರೆ. ಬಟ್ ಅದು ಸಾಕಾಗ್ತದೆ, ಇಟ್ಸ್ ನಾಟ್ ಏಬಲ್ ಟು ಹೋಲ್ಡ್ ದಿ ಅಟೆನ್ಷನ್ ಆಫ್ ದಿ ರೀಡರ್. ಯಾಕಂದ್ರೆ ಟೆಲಿವಿಷನ್ ಇಸ್ ಸೋ ಪವರ್ಫುಲ್, ವಿಡಿಯೋ ಫಾರ್ಮ್ಯಾಟ್ ಇಸ್ ಸೋ ಪವರ್ಫುಲ್.
ನಾಟ್ ಟೆಲಿವಿಷನ್ ಪರ್ ಸೆ. ಸೊ ಟೆಲಿವಿಷನ್ ಅನ್ನು ನೋಡಿದ್ರೆ ನಿಮಗೆ ಅದಕ್ಕೆ ಎಲ್ಲೋ ಒಂದು ಕಡೆ ಅದರ ದೊಡ್ಡ ಕ್ರೈಸಿಸ್ ಇರೋದು ಹಣದ ಕ್ರೈಸಿಸ್. ಬಿಕಾಸ್ ನೋಬಡಿ ಇಸ್ ಮೇಕಿಂಗ್ ಮನಿ and everybody is just expending whatever resources they have and they don't know how to recover it. Operational break even ಕೂಡ ಸಾಧ್ಯ ಇಲ್ಲದೆ ಇರುವಂತಹ ಪರಿಸ್ಥಿತಿ ಅನೇಕ ಟೆಲಿವಿಷನ್ ಚಾನೆಲ್ಗಳು. ಸೊ ಹೀಗಿರಬೇಕಾದಾಗ ನಾವು ಪತ್ರಕರ್ತನ ಸ್ಥಾನ ಏನಾಗಿರಬೇಕು, ಪತ್ರಿಕೋದ್ಯಮದ ಸ್ಥಾನ ಏನಾಗಿರಬೇಕು, ಇದನ್ನೆಲ್ಲ ಮಾತನಾಡೋದು ಸ್ಲೈಟ್ಲಿ ಇರ್ರೆಲೆವೆಂಟ್ ಅಂತ ಅನಿಸ್ತದೆ. ವಿ ಹ್ಯಾವ್ ಟು ಗ್ರಾಸ್ಪ್ ದಿ ಚೇಂಜಿಂಗ್ ಲ್ಯಾಂಡ್ಸ್ಕೇಪ್. ಅಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಜನ ಹೇಳ್ಬೋದು ಇಟ್ ಇಸ್ ಡೆಮೋಕ್ರಟೈಸೇಷನ್ ಆಫ್ ಒಪಿನಿಯನ್, ಡೆಮೋಕ್ರಟೈಸೇಷನ್ ಆಫ್ ಇನ್ಫಾರ್ಮೇಶನ್, ಜನ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟೆಡ್, ಐಡಿಯಲ್ ಸಿಚುವೇಶನ್, ದಟ್ ಇಂಟರಾಕ್ಟಿವಿಟಿ ಅನ್ನೋದು ಸಾಧ್ಯ ಆಗುತ್ತೆ. ಬಟ್ ಇನ್ನೊಂದು ಕಡೆ ನೀವು ನೋಡಿದಾಗ ಆಲ್ ದಟ್ ಅಪಿಯರ್ಸ್ ದೇರ್ ಇಸ್ ನಾಟ್ ಟ್ರೂ ಅನ್ನೋದು ನಮಗೆ ಜಾಗೃತ ಆಗ್ಲಿಕ್ಕೆ ಶುರು ಆಗುತ್ತೆ. ಇನ್ಫ್ಯಾಕ್ಟ್ ಯಾವುದನ್ನ ನಾವು ಪೋಸ್ಟ್ ಟ್ರುತ್ ಅಂತ ಮಾತನಾಡ್ತೀವಲ್ಲ, ಅದು ಐ ಥಿಂಕ್ ಕರ್ನಾಟಕ ಮತ್ತೆ ಇಂಡಿಯಾದಲ್ಲಿ ಆ ಫಿನೋಮಿನ ನಾವು ಕನ್ನಡ ಪತ್ರಿಕೆಗಳ ವಿಚಾರ ಮಾತಾಡಿದ್ವಲ್ಲ 2000 ಶುರು ಆಗೋಯ್ತು. ಅಮೆರಿಕ ರಿಯಲೈಸ್ಡ್ ಇಟ್ ಓನ್ಲಿ ದಿ ಲಾಸ್ಟ್ ಎಲೆಕ್ಷನ್ಸ್, ಬಟ್ ವಿ ವರ್ ಕ್ವೈಟ್ ಇದು ಅಬೌಟ್ ಇಟ್ ಈವನ್ ಡ್ಯೂರಿಂಗ್ ದಿ ಜನರಲ್ ಎಲೆಕ್ಷನ್ಸ್ ಆಫ್ 2014. ಅನೇಕ ಎಕ್ಸಾಂಪಲ್ಗಳನ್ನ ಕೊಡ್ಬೋದು ನಾವು. ಬಟ್ ಅಮೆರಿಕ ಬಿಕೇಮ್ ಕಾನ್ಶಿಯಸ್ ಓನ್ಲಿ ಇನ್ ದಿ ಲಾಸ್ಟ್ ಎಲೆಕ್ಷನ್ಸ್. ಸೊ ಈಗ ಅಲ್ಲಿ ಸೋಷಿಯಲ್ ಮೀಡಿಯಾನ ಪಾರ್ಟಿಸಿಪೇಷನ್ ಅಥವಾ ಅಲ್ಲಿನ ಇಂಟರಾಕ್ಟಿವಿಟಿ, ಅಲ್ಲಿನ ಫ್ಲಡ್ ಆಫ್ ಇನ್ಫಾರ್ಮೇಶನ್ ಅಂಡ್ ಒಪಿನಿಯನ್ ಬರ್ಲಿಕ್ಕೆ ಶುರು ಆದ್ಮೇಲೆ ಅದು ವೆನ್ ಪೀಪಲ್ ರಿಯಲೈಸ್ ದಟ್ ಇಸ್ ಶೇಪಿಂಗ್ ದಿ ಒಪಿನಿಯನ್ ಆಫ್ ದಿ ಮಾಸಸ್, ಅಲ್ಲಿ ವೆರಿಫಿಕೇಶನ್ ಪ್ರೋಸೆಸ್ ಏನಾಗಬೇಕು. ಒಬ್ಬ ಜರ್ನಲಿಸ್ಟಿನ ಪಾತ್ರ ಇರೋದು ಆ ಇನ್ಫಾರ್ಮೇಶನ್ ಸರಿನೇ ತಪ್ಪೆ, ಅದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇಡಬೇಕು ಅದನ್ನೆಲ್ಲ ಮಾಡಿ ಕಟ್ಟಿ ಕೊಡ್ತಾ ಇದ್ದ. ಸೊ ಅವನ ಕೆಲಸ ಏನಾಗಿತ್ತು, ಯಾವುದೋ ಒಂದು ಇನ್ಫಾರ್ಮೇಶನ್ ಬರೋದು, ಆ ಇನ್ಫಾರ್ಮೇಶನ್ ನಿಮ್ಮ ಮುಖದ ಮೇಲೆ ಹಾಗೆ ಮಾಡ್ತಾ ಇರಲ್ಲ. ಹಿ ವುಡ್ ಪ್ಯಾಕೇಜ್ ಇಟ್. ಅಂದ್ರೆ ಅವನ ಅದಕ್ಕೆ ಹಿನ್ನೆಲೆ ಏನು, ಅದು ಯಾಕೆ ಹೇಳಿದ್ರು, ಅವ್ರು ಹೇಳೋದಕ್ಕೆ ಕಾರಣ ಏನಿದ್ದಿರ್ಬೋದು, ಎಲ್ಲನೂ ಕಾಂಟೆಕ್ಸ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದ, ಬ್ಯಾಕ್ ಗ್ರೌಂಡ್ ಅನ್ನ ಡೆವಲಪ್ ಮಾಡ್ತಾ ಇದ್ದ, ಮತ್ತು ಒಂದು ಓದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದ. ಈಗ ಅದು ಸೋಷಿಯಲ್ ಮೀಡಿಯಾ ಅದೆಲ್ಲವನ್ನು ಹೊಡೆದಾಕ್ಬಿಟ್ಟಿದೆ. ಒಂಥರ ಫಿಟ್ಸ್ ಆಫ್ ಇದರಲ್ಲಿ ಇನ್ಫಾರ್ಮೇಶನ್ ಅನ್ನ ಎಸಿತಾ ಹೋಗುತ್ತೆ. 140 ಕ್ಯಾರೆಕ್ಟರ್ಸ್ 140 ಕ್ಯಾರೆಕ್ಟರ್ಸ್ ಅಲ್ಲಿ ನೀವು ಏನನ್ನು ಹೇಳಲಿಕ್ಕೆ ಸಾಧ್ಯ? ಆಲ್ ದಟ್ ಯು ಕ್ಯಾನ್ ಬಿ ಇಸ್ ರಿಯಾಕ್ಷನ್. ಸೊ ಮಾಡರ್ನ್ ಮೀಡಿಯಾ ಆರ್ ಸೋಷಿಯಲ್ ಮೀಡಿಯಾ ನಮ್ಮ ಎಲ್ಲರನ್ನೂ ಕೂಡ ಒಂಥರದಲ್ಲಿ ರಿಯಾಕ್ಷನರಿ ಪ್ಯಾಟರ್ನ್ಸ್ಗೆ ಸಜ್ಜುಗೊಳಿಸ್ತಾ ಇದೆ. ಸೊ ದ್ಯಾಟ್ ಇಸ್ ದಿ ಟ್ರಾಜಿಡಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಸೊ ಇವತ್ತು ವೆರಿಫಿಕೇಶನ್ ಪ್ರೋಸೆಸ್ ಅಂತ ಹೇಳಿದ್ರೆ ಕ್ರೆಡಿಬಿಲಿಟಿಯನ್ನ ಹೆಚ್ಚು ಮಾಡಬೇಕಾದ್ರೆ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಸುಳ್ಳೆ ಬರುತ್ತೆ, ಅದನ್ನ ಎಡಿಟ್ ಮಾಡಿ ಹೋಗ್ಬೇಕು. ಪ್ಲೀಸ್ ರಿಪೋರ್ಟ್ ತಪ್ಪು ಇನ್ಫಾರ್ಮೇಶನ್ ಇದ್ರೆ ಇತ್ಯಾದಿ ಅಂತೆಲ್ಲ ಅವ್ರು ಹೇಳ್ತಾ ಇರ್ತಾರೆ. ಮತ್ತೆ ಅನೇಕ ಇದನ್ನ ಬ್ಲಾಕ್ ಮಾಡ್ತಾರೆ, ತೆಗಿತಾರೆ. ಬಟ್ ಅದು ಹೇರ್ ಸ್ಟ್ಯಾಕ್ ಅಲ್ಲಿ ಒಂದು ಸೂಜಿ ಹುಡುಕ್ತಾರೆ. ನಥಿಂಗ್. ಸುಳ್ಳು ಮತ್ತೆ ಪೋಸ್ಟ್ ಟ್ರುತ್, ಬದಲಿ ಸತ್ಯ, ಸತ್ಯೋತ್ತರ ಎಲ್ಲವೂ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾನೆ ಇರ್ತದಲ್ಲಿ. ಮತ್ತೆ ಅವುಗಳ ಸ್ಟ್ರಕ್ಚರ್ ಕೂಡ ಒನ್ ಹ್ಯಾಸ್ ಟು ಅನಲೈಸ್ ದಿ ಸ್ಟ್ರಕ್ಚರ್ ಆಫ್ ಫೇಸ್ಬುಕ್ ಇಟ್ ಸೆಲ್ಫ್ ಆರ್ ಸ್ಟ್ರಕ್ಚರ್ ಆಫ್ ಟ್ವಿಟರ್ ಇನ್ ಮೀಡಿಯಂ ಇನ್ ಸ್ಟ್ರಕ್ಚರ್. ಇಲ್ಲಿ ಈ ವಿಷಯದಲ್ಲ ಸರ್, ಈಗ ಸಾಮಾಜಿಕ ಮಾಧ್ಯಮಗಳ ವಿಷಯವನ್ನು ಮಾತಾಡುವಾಗ ನಾವಲ್ಲಿ ವೆರಿಫಿಕೇಶನ್ ಪ್ರೋಸೆಸ್ ಆಗಲಿ ಅಥವಾ ಒಂದು ಸತ್ಯದ ಬಗೆಗಿನ ಅಲ್ಲಿ ಏನೊಂದು ಆಟೋಮೇಷನ್ ಕೈಂಡ್ ಆಫ್ ಜನರೇಟಿಂಗ್ ದ ಟ್ರೂತ್, ರೈಟ್? ಅಲ್ಲಿ ಬೇರೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತಂದರೆ ಅಲ್ಲೇನಾಗುತ್ತೆ, 100 ಜನ ಹೋಗಿ ನೀವು ಕ್ರಿಟಿಕಲ್ ಆಗಿದ್ದೀರಾ, ನಿಮಗೆ ನಾನು ಕೌಂಟರ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಐ ವಿಲ್ ಕಮ್ ಅಪ್ ವಿತ್ ಮೈ ಟ್ರಾಲ್ ಆರ್ಮಿ ಆ್ಯಂಡ್ ಐ ವಿಲ್ ಏನು ಕೀಪ್ ಬ್ಲಾಕಿಂಗ್ ಯು with my trawl army, right, with some thousands of so absolutely it becomes easier for me to disown your space, your rightful space, right? ಅದನ್ನ ನಾವು ಅದು ಬಹಳ ಎಫೆಕ್ಟಿವ್ ಆಗಿ ಬ್ರ್ಯಾಂಡಿಂಗ್, ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ನಡೀತಾ ಇರುವಂತ ಒಂದು. ಅಬ್ಸಲ್ಯೂಟ್ಲಿ ಹೌದು. ಇಲ್ಲಿ ಸತ್ಯ ಅನ್ನೋದನ್ನು ಕೂಡ ಹೇಗೆ ಇಟ್ ವಿದರ್ಸ್ ಔಟ್. ಅದನ್ನೇ ಅದಕ್ಕೆ ಹೇಳಿದೆ ನಾನು, ಫೇಸ್ಬುಕ್ಕಿನ ಸ್ಟ್ರಕ್ಚರ್, ಅದರ ಟೂಲ್ಸ್, ಅದು ಏನನ್ನ ಅಲೌ ಮಾಡುತ್ತೆ, ಏನನ್ನ ಅಲೌ ಮಾಡಲ್ಲ, ಅದು ಎಲ್ಲವೂ ಕೂಡ ನೀವು ಅನಲೈಸ್ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ
ಅದು ಇಟ್ ಇಸ್ ರೆಡಿಂಗ್ ದಿ ಎಂಟೈರ್ ಸೊಸೈಟಿ ಟು ಬಿ ರಿಯಾಕ್ಷನ್. ನೀವು ಅದಕ್ಕೆ ಒಂದು ರೆಸ್ಪಾನ್ಸ್ ಪ್ಯಾಟರ್ನ್ ಅನ್ನ, ಆಮೇಲೆ ಎಲ್ಲವೂ ಕೂಡ ಅಟೆನ್ಷನ್ ಸ್ಪ್ಯಾನ್ ಅನ್ನ ಕಡಿಮೆ ಮಾಡ್ತಾ ಹೋಗೋದು. ಯಾವ್ದ್ರ ಬಗ್ಗೆಗೂ ನೀವು ಫೋಕಸ್ಡ್ ಆಗಿ ರಿಫ್ಲೆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಯು ಕಾಂಟ್ ಪಬ್ಲಿಷ್ ಬ್ಯಾಡ್ ನ್ಯೂಸ್. ಅಂದ್ರೆ ಬ್ಯಾಡ್ ನ್ಯೂಸ್ ಆಲ್ಸೋ ಹ್ಯಾಸ್ ಅನ್ ಐಡಿಯಾಲಜಿಕಲ್ ಲಿಂಚಿಂಗ್ಸ್. ಅದು ಒಂದು ಗ್ರೂಪ್ ಆಫ್ ಪೀಪಲ್ ಮಾತ್ರ ಶೇರ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಗಾರಿದಮ್ಸ್ ಹ್ಯಾವ್ ಬೀನ್ ಸೋ ಕ್ರಿಯೇಟೆಡ್. ಸಿ ವಿ ಹ್ಯಾವ್ ಟು ಸ್ಪೀಕ್ ಅಬೌಟ್ ದಿ ಅಲ್ಗಾರಿದಮ್ಸ್ ಕ್ರಿಯೇಟೆಡ್. ಇವಾಗ ನ್ಯೂಸ್ ಫೀಡ್ ಅಲ್ಲಿ if I am interested in Natarajan, I keep going to his page to see what he has posted. Or if I like somebody else, I keep visiting them. So algorithm ಏನ್ ಮಾಡುತ್ತೆ, ಓ ಇವ್ರ ಕಂಡ್ರೆ ಇವ್ರಿಗೆ ಜಾಸ್ತಿ ಇಷ್ಟ ಅಂತ ಹೇಳಿ ನೀವು ಹೇಳಿದ್ದನ್ನು ಮಾತ್ರ ಅದು ಮೇಲೆ ಕೆಸಿತಾ ಇರ್ತಾರೆ. ಸೊ ನಿಮ್ಗೆ ಇಷ್ಟ ಇಲ್ದಿರೋದು, ನೀವು ಯು ಮೇ ಹ್ಯಾವ್ ಸಬ್ಸ್ಕ್ರೈಬ್ ಟು ಅ ಲಾಟ್ ಆಫ್ ಪೀಪಲ್ ವಿತ್ ಡಿಫರೆಂಟ್ ಐಡಿಯಾಲಜಿಕಲ್ ಲೀನಿಂಗ್ಸ್ ಆರ್ ಡಿಸ್ಪೊಸಿಷನ್. ಬಟ್ ಆದ್ರೆ ನೀವು 3 ಸತಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದೇ ಬರ್ಲಿಕ್ಕೆ ಶುರು ಆಗುತ್ತೆ. ಇಟ್ಸ್ ಸಮಥಿಂಗ್ ಲೈಕ್ ಇನ್ ಅಮೆಝಾನ್. ನೀವು ಅಮೆಝಾನ್ ಅಲ್ಲಿ ಯಾವುದೋ ಒಂದು ಪುಸ್ತಕ ಕೊಂಡ್ಕೋತೀರಿ ಅಂತ ಇಟ್ಕೊಳ್ಳಿ. ಪೀಪಲ್ ಹೂ ಬಾಟ್ ದಿಸ್ ಆಲ್ಸೋ ಬಾಟ್ ದಿಸ್ ಅಂತ ದಿ ಅಲ್ಗಾರಿದಮ್ ವಿಲ್ ಥ್ರೋ ಇಟ್. ಸೊ ಅದೇನ್ ಮಾಡ್ತಾ ಇದೆ, ಇಟ್ಸ್ ಕಂಡೀಷನಿಂಗ್ ಯು ಇನ್ ಅ ಸರ್ಟನ್ ವೇ. ಸೊ ನಿಮಗೆ ಬ್ಲಿಂಕರ್ಸ್ ಹಾಕಿ ಓಡಿಸ್ತಾ ಇದ್ದಾರೆ, ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಆ ಬ್ಲಿಂಕರ್ಸ್ ಹಾಕೋದ್ರಿಂದ ಇಡೀ ಪೊಲಿಟಿಕಲ್ ಸಿಸ್ಟಮ್ ಎಕ್ಸ್ಪ್ಲೋಡ್ ಆಗ್ಬಿಡ್ಬೋದು ಅನ್ನೋದಕ್ಕೆ ಅಮೆರಿಕನ್ ಎಲೆಕ್ಷನ್ಸ್ ಸಾಕ್ಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಎವ್ರಿಬಡಿ ಥಾಟ್ ಹಿಲರಿ ವಿಲ್ ವಿನ್, ಅಂಡ್ ಇವನ್ ದಿ ಮೇನ್ ಸ್ಟ್ರೀಮ್ ಮೀಡಿಯಾ ಥಾಟ್ ಶಿ ವಿಲ್ ವಿನ್. ಬಟ್ ಆದ್ರೆ ಅಲ್ಲಿ ಈ ಸಣ್ಣ ಸಣ್ಣ ಕಾನ್ವರ್ಸೇಷನ್ಸ್ ಇತ್ತಲ್ಲ, ಅದೆಲ್ಲವೂ ಫೇಸ್ಬುಕ್ ಅಲ್ಲೇ ನಡೀತಾ ಇತ್ತು. ಬಟ್ ದಿ ಪರ್ಸನ್ ಹೂ ಹ್ಯಾಡ್ ಮೇಡ್ ಲಿಬರಲ್ ಚಾಯ್ಸಸ್ ಆನ್ ಹಿಸ್ ಫೇಸ್ಬುಕ್ ನೆವರ್ ಗಾಟ್ ಟು ಸಿ ವಾಟ್ ದಿ ರಿಯಾಕ್ಷನ್ಸ್ ವೇರ್ ಫಾರ್ ಸೇ ಫಾಕ್ಸ್ ನ್ಯೂಸಿನ ಯಾವುದೋ ಒಂದು ಸ್ಟೋರಿಗೆ ರಿಯಾಕ್ಷನ್ ಏನಿತ್ತು, ಅಥವಾ ರಶ್ ಲಿಂಬೋ ತರದ ಎಕ್ಸ್ಟ್ರೀಮ್ ರೈಟ್ ವಿಂಗ್ ಬ್ರಾಡ್ಕಾಸ್ಟರ್ ಏನ್ ಮಾತಾಡ್ತಾ ಇದ್ದ ಅದಕ್ಕೆ ರಿಯಾಕ್ಷನ್ ಏನಿತ್ತು, ಜನ ಹೆಂಗ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಇವು ಯಾವನ್ನೂ ನಿಮ್ಗೆ ಕಾಣಿಸದೆ ಹೊರಟೋಯ್ತು. ನಿಮ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಕೂಡ ನ್ಯೂಸ್ ಫೀಡ್ ಅದನ್ನ ಮೇಲಕ್ಕೆ ಹಾಕ್ತಾ ಇರಲಿಲ್ಲ. ಸೊ ಈ ತರದ್ದೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ algorithm is deciding what you read, what you see, what you don't want to see, everything. ನಿಮ್ಮನ್ನು ಏನ್ ಹೈಡ್ ಮಾಡಬೇಕು ಅನ್ನೋದು ನಿಮ್ಮ ಆಯ್ಕೆ ಅಲ್ಲ, ಅದು ಅವರ ಆಯ್ಕೆ ಆಗಿದೆ. ಸೊ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ರಿಯಲಿ ಥಿಂಕಿಂಗ್ ಅಬೌಟ್ ವಾಟ್ ಇಟ್ ಕ್ಯಾನ್ ಡೂ or what it cannot do and how it can destroy us. So ಅದರ ಬಗೆಗಿನ in the next say few years or next few months or going on, I think now ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಕ್ಚರ್ಸ್ ಬಗೆಗೆ, ಅಲ್ಲಿನ ರಿಯಾಕ್ಷನ್ ಪ್ಯಾಟರ್ನ್ಸ್ ಬಗೆಗೆ, ಅದು ನಮ್ಮನ್ನ ಹೇಗೆ ಕಂಡೀಷನ್ ಮಾಡ್ತಾ ಇದೆ, ನಾವು ಏನ್ ನೋಡ್ಬೇಕು, ಏನ್ ನೋಡ್ಬಾರ್ದು, ಏನನ್ನ ಒಪ್ಪಬೇಕು, ಏನ್ ಒಪ್ಪಬಾರ್ದು, ಯಾವ್ದ್ರ ಬಗ್ಗೆ ಒಲವನ್ನ ಬೆಳೆಸ್ಕೋಬೇಕು, ಎಲ್ಲವನ್ನು ಅದು ಕಂಡೀಷನ್ ಮಾಡ್ತಾ ಇದರ ಬಗೆಗೆ ಐ ಥಿಂಕ್ there is a very serious debate that is required. ನಿನ್ನೆ incidentally ನಿನ್ನೆ ಜರ್ಮನಿಯಲ್ಲಿ there is a law that has been passed which says that hate messages in Google or I think social media, if you don't take it down within 24 hours, you'll be fined, and then the platform will be fined. So legislative solutions ಇವೆಯೇ ಇದಕ್ಕೆ, ಅದನ್ನ ಹೆಂಗ್ ನೋಡ್ಬೇಕು, ಅದೆಲ್ಲ ನಾವು ಫೇಸ್ಬುಕ್ ಮತ್ತೆ ಟ್ವಿಟರಿನ ಬಗ್ಗೆ ಬಹಳ ಸುಲಭವಾಗಿ ಮಾತಾಡ್ಬಿಡ್ಬೋದು, ಯಾಕೆಂದ್ರೆ ದಟ್ಸ್ ದಿ ಮೋಸ್ಟ್ apparent thing and those are platforms which are still open. But my worry is even bigger about something called WhatsApp. So you create your own groups, ಅದೊಂದು ಚೇಂಬರ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋತಿದೀವಿ. ಆ ಚೇಂಬರ್ಸ್ ಅಲ್ಲಿ ಏನ್ ಚರ್ಚೆ ನಡೀತಾ ಇದೆ ಅನ್ನೋದು ಆಘಾತ ಆಗುತ್ತೆ. ಅಲ್ಲಿ ಯಾವನೋ ಹೋಗಿ ನನ್ನ ಬಗ್ಗೆ ಅವಹೇಳನಕಾರಿಯಾದದ್ದು ಸುಳ್ಳಾದದ್ದನ್ನು ಹೇಳ್ಬೋದು ಅವನು. ಐ ವಿಲ್ ಹ್ಯಾವ್ ನೋ ವೇ ಆಫ್ ನೋಯಿಂಗ್ ವಾಟ್ ಹಿ ಈಸ್ ಟಾಕಿಂಗ್. ಮತ್ತೆ ಅವನಿಗೆ ನನ್ನ ಎದುರಿಗೆ ಹೇಳುವ ಧೈರ್ಯ ಇರೋಲ್ಲ. ಅವ್ನು ನನ್ನ ಫೇಸ್ಬುಕ್ ಫ್ರೆಂಡ್ ಆಗಿರೋಲ್ಲ. ನಾನು ನನ್ನ ಪೋಸ್ಟ್ ಅನ್ನ ಅವ್ನು ನೋಡೋದಾಗಿ ನಾನು ಬ್ಲಾಕು ಮಾಡಿರ್ತೀನಿ. But he can create a certain kind of opinion about me, say in different chambers of the WhatsApp groups ಮಾಡ್ಕೋತಾರಲ್ಲ. ಬಹುಶಃ ಐ ಥಿಂಕ್ 250 ಜನ ಏನೋ ಒಂದು ಗ್ರೂಪ್ ಆಗ್ತಾರೆ. ಆ ತರದ ಮೊನ್ನೆ ಎಲ್ಲ ಓದ್ತಾ ಇದೆ, ಯಾವುದೋ ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ ಬರ್ತಾ ಇದೆ ಅಂತ ಹೇಳಿ 3200 4000 ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. 5000 ಗ್ರೂಪ್ಸ್ ಅನ್ನ ಕ್ರಿಯೇಟ್. ಜಸ್ಟ್ ಇಮ್ಯಾಜಿನ್ ದಿ ಮೋಸ್ಟ್ ಹಾರಿಬಲ್ ಥಿಂಗ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಯಾವ ತರದ ಸುಳ್ಳುಗಳನ್ನ ಅಲ್ಲಿ ಬಿತ್ತಬಹುದು.
unchallenged, unverified, this completely ಇನ್ಕ್ರೆಡಿಬಲ್ ಆದ ಇದನ್ನ ಇನ್ಫಾರ್ಮೇಶನ್ ಅನ್ನು ಕೂಡ ಅಲ್ಲಿ ನೀವು ಹೇಗೆ ಬಿತ್ತಾ ಹೋಗ್ಬೋದು. ಕ್ರೆಡಿಬಿಲಿಟಿ ಇಲ್ಲದೆ ಇರುವಂತ ಇದನ್ನು ಕೂಡ ನೀವು ಹೇಗೆ ಅದಕ್ಕೆ ಚಲಾವಣೆಯನ್ನ ಕೊಟ್ಟು ಬಿಡಬಹುದು. ಎಲ್ಲವೂ ನನಗೆ ಐ ಆಮ್ ಮೋರ್ ವರಿಡ್ ಅಬೌಟ್ ಆ ತರದ ಕ್ಲೋಸ್ ಚೇಂಬರ್ಸ್, ಕ್ಲೋಸ್ ಗ್ರೂಪ್ಸ್ ಇನ ಬಗ್ಗೆ. ಇದೇ ವಿಷಯವಾಗೇನೆ ಟೈಲರಿಂಗ್ ದ ಒಪಿನಿಯನ್ ಅಥವಾ ಕಸ್ಟಮೈಸಿಂಗ್ ದ ಒಪಿನಿಯನ್ ಅನ್ನೋ ಥರದ್ದೇನಿದೆಯಲ್ಲ, ಇವತ್ತು ಒಬ್ಬ ಒಪಿನಿಯನ್ ಮೇಕರ್ ಆಗಿ ಒಂದು ಟೆಕ್ನಾಲಜಿ ಹಬ್ ಆಗಲಿ ಅಥವಾ ಹೂ ಓನ್ಸ್ ಪರ್ಟಿಕ್ಯುಲರ್ ಏನು ಈ ಥರದೊಂದು ಟೆಕ್ನಾಲಜಿ ಓನ್ಡ್ ಏನೊಂದು ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅವರು ಹೌ ಮ್ಯಾನಿಪುಲೇಟಿವ್ ಅಂತ ಹೌ ಮ್ಯಾನಿಪುಲೇಟಿವ್ ದೇ ಆರ್ ಅಥವಾ ಹೌ ಎಂಪವರ್ಡ್ ದೇ ಆರ್ ಅನ್ನೋದನ್ನು ನಾವು ನೋಡಿದಾಗ ಇಟ್ ಯೂಸ್ ಟು ಹ್ಯಾಪನ್ ವಿತ್ ಲಾಟ್ ಆಫ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅರ್ಲಿಯರ್. ನಾವು ನೋಡಿದಾಗ ಯಾವುದೋ ಒಂದು ಕಾರ್ ವಿಚಾರವಾಗ ಅಥವಾ ಯಾವುದೋ ಒಂದು ಮತ್ತೊಂದು ವಿಚಾರವಾಗ ನಾವೆಲ್ಲೋ ಒಂದು ಕಡೆ ನೋಡಿ ಯಾವುದೋ ಒಂದು ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿರ್ತಾ ಇದ್ರೆ ನಂತರ ಇಟ್ಸ್ ಯೂಸ್ ಟು ಸ್ಟಾರ್ಟ್ ಅವೇರ್ ಆನ್ ಎವ್ರಿ ಅಗಾಧವಾದ ಮೆಮೊರಿ ಇರ್ತದೆ, ಅದಕ್ಕೆ ನಿಮ್ಮನ್ನು ತಗೊಂಬಂದು ಇನ್ನೆಲ್ಲ ಸೇರಿಸಿ ಎಲ್ಲ ಕಡೆ ನಮ್ಮ ಮೇಲಿಂದ ಹಿಡಿದು ಎಲ್ಲ ಕಡೆನೂ ಅದರ ಮತ್ತೆ ರಿಅಪಿಯರ್ ಆಗೋ ಥರದ್ದು ಇದು ಮಾಡ್ತೈತಿ. ವೇ ಆಫ್ ರಿಮೈಂಡಿಂಗ್ ಮೀ ಆರ್ ವೇ ಆಫ್ ಏನೋ ಆಸ್ ಇಫ್ ದಟ್ಸ್ ಯುವರ್ ಡೆಸ್ಟಿನಿ ಡ್ರೈವ್ ಏನು ಗೋ ಟುವರ್ಡ್ಸ್ ದಟ್ ಅಂತ ಹೇಳಿ. It's just not about Nataraj, it's not just about your choices that you make in buying your clothes or your car. Even the mails you write, the keywords ನಿಮ್ಮ ಮೇಲ್ಸ್ ಅಲ್ಲಿ ಇರ್ತದಲ್ಲ ಅದನ್ನ ಕೂಡ ಅಲ್ಗಾರಿದಮ್ಸ್ ಪಿಕಪ್ ಮಾಡಿ ನಿಮ್ಗೆ, ಫಾರ್ ಎಕ್ಸಾಂಪಲ್ ಸೇ ಐ ರೈಟ್ ಟು ಯು, ಯು ಆರ್ ಮೈ ವೆರಿ ಡಿಯರ್ ಫ್ರೆಂಡ್, ನನಗೆ ಡಿಪ್ರೆಷನ್ ಇದೆ, ನಾನು ಡಾಕ್ಟರ್ ನೋಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ನಾನು ನಿಮಗೆ ಬರ್ದೆ ಅಂತ ಇಟ್ಕೊಳ್ಳಿ. ದಟ್ ಕೀವರ್ಡ್ ಡಿಪ್ರೆಷನ್ ಇಸ್ ಪಿಕ್ಡ್ ಅಪ್ ಬೈ ದಿ ಅಲ್ಗಾರಿದಮ್ ಅಂಡ್ ದೆನ್ ನಿಮ್ಗೆ ತಿಳಿದೇನೆ you will start getting ads ಇರ್ತದಲ್ಲ, will all be about psychiatric clinics, about depression related therapies, ಅದು ಇನ್ಯಾವುದೋ ಇದೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ನಿಮ್ಗೆ ಯು ಆರ್ ವಾಟ್ ಕೈಂಡ್ ಆಫ್ ಅ ಸ್ಟೇಟ್ ಆರ್ ಯು ಲಿವಿಂಗ್ ಇನ್? ಸೊ ಮೀಡಿಯಾ, ಪತ್ರಿಕೋದ್ಯಮ ಅವೆಲ್ಲ ಎಲ್ಲೋ ಹಿಂದಕ್ಕೆ ಹೊಟ್ಟೋಗಿದೆ, ನಾವು ತುಂಬಾ ಮುಂದೆ ಹೊಟ್ಟೋಗಿದ್ದೀವಿ. ನಾನು ಅದನ್ನ ಹೇಳಲಿಕ್ಕೆ ಬಂದಿದ್ದೆ ಸರ್, ಆ ಮಟ್ಟದಲ್ಲಿ ಏನಾಯ್ತು ಅದು ಪತ್ರಿಕೋದ್ಯಮಕ್ಕೆ ಎಲ್ಲ ನಂತರ ದಿನಗಳಲ್ಲಿ ಬಂದಿದ್ದು. ಈ ಮಟ್ಟ ಟೆಕ್ನಾಲಜಿಕಲ್ ಅಡ್ವಾನ್ಸಸ್, ದೆನ್ ದೇ ಕೇಮ್ ಟು ನೋ ಹೌ ದೇ ಕ್ಯಾನ್ ಬಿ ರಿಯಲ್ ಒಪಿನಿಯನ್ ಮೇಕರ್ಸ್. ಈ ಥರದನ್ನ ಯಾರು ಮಾಡ್ತಾ ಇದ್ರು, ಬೇರೆ ವಿಷಯದಲ್ಲಿ ಮಾಡ್ತಾ ಇದ್ರು, ಅದನ್ನ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇದ್ರು ಅಥವಾ ಬೇರೆ ಯಾವುದೋ ಡೊಮೈನಲ್ಲಿ ಮಾಡ್ತಾ ಇದ್ರು, ನಾವು ದೇ ಕ್ಯಾನ್ ಬಿ ಇನ್ ಅ ವೇ ದೇ ಕ್ಯಾನ್ ಬಿ ಒಪಿನಿಯನ್ ಮೇಕರ್ಸ್. ಅಥವಾ ಹೌ ಟು ಕನ್ವಿನ್ಸ್ ಎ ಪರ್ಸನ್ ದಟ್ ಅವ್ನು ನೋಡ್ತಾ ಇರೋದೆಲ್ಲನೂ ಅವನಿಗೆ ಬೇಕಾದ ರೀತಿಯಲ್ಲೇ ಇದೆ ಅನ್ನೋದು. ನಾಟ್ ಗೋಯಿಂಗ್ ಬಿಯಾಂಡ್ ದ ಬಬಲ್, ಅದನ್ನ ಕ್ಯೂಬಿಕಲ್ ಏನು ಕನ್ಫೈನಿಂಗ್ ಹಿಮ್ ಟು ದ ಕ್ಯೂಬಿಕಲ್, ಅಲ್ಲಿಗೆ ಇಟ್ಬಿಟ್ಟು ಅಲ್ಲೇ ಸಂತೃಪ್ತನನ್ನಾಗಿ ಮಾಡ್ತಾ ಇರೋದು. ನಾಟ್ ಫೇಸಿಂಗ್ ದ ರಿಯಾಲಿಟೀಸ್, ನಾಟ್ ಹ್ಯಾವಿಂಗ್ ದ ಕಾನ್ವರ್ಸೇಷನ್ ದಟ್ಸ್ ಎಸೆನ್ಷಿಯಲ್ ಡೈಲಾಗ್ ದಟ್ಸ್ ರಿಕ್ವೈರ್ಡ್ ಟು ಹ್ಯಾವ್ ವಿತ್ ದ ಸೊಸೈಟೀಸ್ ಅಥವಾ ಟು ಹ್ಯಾವ್ ವಿತ್ ಪೀಪಲ್ ಹೂ ಡಿಫರ್ ವಿತ್ ಒಪಿನಿಯನ್ಸ್. ಅದನ್ನ ಇದು ಇಟ್ಸ್ ಅ ವೇ ಆಫ್ ಏನು ನಾವೇನೇ ಒಂದು ಟೈಲರಿಂಗ್ ಅವರ್ ಓನ್ ಮಾನೋಲಿಥಿಕ್ ಕೈಂಡ್ ಆಫ್ ಕನ್ವರ್ಸೇಷನ್ಸ್ ಆಗ್ಬೋದು ಅಥವಾ ಚಾಯ್ಸಸ್ ಆಗ್ಬೋದು, ಇದನ್ನೆಲ್ಲ ಭಾಳ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಅಂದರೆ ನಾವು ಯಾವ ಬಹುತ್ವದ ಬಗ್ಗೆ ಮಾತಾಡ್ತೀವಿ ಆ ಬಹುತ್ವದ ಚಾಯ್ಸನ್ನೇ ಶ್ರಿಂಕ್ ಮಾಡ್ತಾ ಇದೆ ನಮ್ಮ ಇಡೀ. ಅದು ನಿಮ್ಮನ್ನ ಇಟ್ಸ್ ಮೇಕಿಂಗ್ ಯು, ನೀವು ಇವಾಗ ಮನೆಯಿಂದ ಹೊರಗೆ ಕಾಲಿಟ್ರೆ, ಮಲ್ಲೇಶ್ವರದಲ್ಲಿ ಹೊರಗೆ ಕಾಲಿಟ್ರೆ ನಿಮ್ಗೆ ಒಬ್ಬ ಬಡವ ಕಾಣಿಸ್ತಾನೆ, ಭಿಕ್ಷೆ ಬೇಡ್ತಾ ಇರೋರು ಕಾಣಿಸ್ತಾರೆ, ತರಕಾರಿ ಮಾರ್ತಾ ಇರೋರು ಕಾಣಿಸ್ತಾರೆ, ಹಣ್ಣು ಮಾರ್ತಾ ಇರೋರು ಕಾಣಿಸ್ತಾನೆ, ಇನ್ಯಾರೋ ಒಬ್ಬ ಹಣೆಗೆ ಜೋರಾಗಿ ಸ್ಮಾರ್ತರ ರೀತಿ ಇದನ್ನ ಬಳ್ಕೊಟ್ಟೋದು ಕಾಣಿಸ್ತಾರೆ, ನಾಮ ಇಟ್ಕೊಡೋರು, ಡೈವರ್ಸಿಟಿ ಕಾಣಿಸ್ತಾ ಇರ್ತದೆ. ಬಟ್ ಆದ್ರೆ ಅದು ನಿಮ್ಮ ಕಣ್ಣಿಗೆ, ಆದ್ರೆ ನಿಮ್ಮ ತಲೆ is completely controlled by your experiences on this kind of media. So you grow blind to that kind of diversity, our conversations. So you're only worried about ಹಿಂದೆ ಮಾತಾಡ್ತಾ ಇದ್ವಲ್ಲ ಅವು ಇವೆಂಟ್ಸ್ ಆಗಿ ಕಾಣಿಸ್ತವೆ. ಅದು ಆ ಇವೆಂಟ್ಸ್ ಆಗಿ ನಿಮ್ಗೆ ಎಲ್ಲೇ ರೆಪ್ರೆಸೆಂಟ್ ಆಗ್ಬೇಕಾದ್ರೂ ಕೂಡ ದೇ ಬಿಕಮ್ ಐಸೋಲೇಟೆಡ್ ಇವೆಂಟ್ಸ್. ಅವು ನಿಮ್ಗೆ ಬೇರೆ ತರದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡೋ ಶಕ್ತಿ ಅದ್ರಲ್ಲಿ ಇರಲ್ಲ. You become so monoliths are not created by ಇದಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಸುತ್ತ ಇನ್ನೂ ರಿಚ್ ಆಗಿದೆ. ನಮ್ಮ ಇಮೇಜಸ್ ಪ್ರೋಸೆಸ್ ಆಗ್ಬೇಕಾದಾಗ ಬೇರೆ ಅಲ್ಗಾರಿದಮ್ ಸ್ಟಾರ್ಟ್ ಪ್ಲೇಯಿಂಗ್. ಐ ಥಿಂಕ್ ಇಟ್ಸ್ ಅ ಟೆರಬಲ್ ಕೈಂಡ್ ಆಫ್ ಸಿಚುವೇಶನ್. ಹಿಂದೆ ನಾವು ಈ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ನಾನು ಕೆಲಸ ಶುರು ಮಾಡಿದ ಹೊಸದಲ್ಲಿ ನಾನೊಬ್ಬ ಹ್ಯೂಮನ್ ಡೆವಲಪ್ಮೆಂಟ್ ಪ್ರೊಫೆಸರ್ ಫ್ರಮ್ ಹಾರ್ವರ್ಡ್, ಕೆನೆತ್ ಸ್ಟನ್ ಅಂತ ಒಬ್ಬರನ್ನ
ಇಂಟರ್ವ್ಯೂ ಮಾಡಿದೆ. ಇಟ್ ವಾಸ್ ಒನ್ ಆಫ್ ಮೈ ಫಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಅಸೈನ್ಮೆಂಟ್ಸ್. ಆಗ IT ಮೇಳ ನಡೆಯೋದಲ್ಲ ಕರ್ನಾಟಕದಲ್ಲಿ ಹೊಸದಾಗಿ ಶುರುವಾಗಿತ್ತು. ಅದಕ್ಕೆ ಬಂದಿದ್ರು ಅವರು. ವಾಸ್ ಅ ಹಾರ್ವರ್ಡ್ ಪ್ರೊಫೆಸರ್. ಅಂಡ್ ಅವರು ಭೇಟಿ ಮಾಡಿ ಮಾತಾಡಿದಾಗ ಅವರು ಆಗ ಮೈಕ್ರೋಸಾಫ್ಟ್ನ ಬಗ್ಗೆ ಅವ್ರು ಹೇಳಿದ್ರು. ಮೀನ್ ಇವತ್ತು ನಾವು ಜಸ್ಟ್ ಇಫ್ ಯು ಎಕ್ಸ್ಟೆಂಡ್ ಇಟ್ ಟು ಎವ್ರಿಥಿಂಗ್ ಎಲ್ಸ್, ಸೋ ಇಂಟ್ರೆಸ್ಟಿಂಗ್. ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ, ಅವರು ಒಂದು ಸಣ್ಣ ಅರ್ಜೆಂಟೈನಾ ಏನೋ ಒಂದು ಸಣ್ಣ ಶಾಲೆಗೆ ಹೋದ್ರಂತೆ. ಅಲ್ಲಿ ಟೀಚರ್ was using computer and children were being taught to use computers. So ಟೀಚರ್ಗೆ ಇವರು ನಿಮ್ಗೆ ಇದೆಲ್ಲ ಬಹಳ ಚಂದ ಅನ್ನಿಸ್ತಾ ಇದೆ ಅಲ್ವಾ, ಎಲ್ಲ ಹೊಸ ಟೆಕ್ನಾಲಜಿ ಹೊಸ ಇದು. So but the teacher was a very worried person. She said, this is we're all the little kids in this class are becoming little Americans. The Microsoftization ಅಂತ ನಾವ್ ಏನ್ ಮಾತಾಡ್ತಾ ಇದ್ವು ಅದು ಇವತ್ತು ಅಯ್ಯೋ ಅಷ್ಟು ಚಿಕ್ಕದಕ್ಕೆ ನಾವು ಅಷ್ಟು ತಲೆ ಕೆಡಿಸ್ಕೊತಾ ಇದೀವಿ. ಇವತ್ತು ಅದಕ್ಕಿಂತ 100 ಪಟ್ಟು 1000 ಪಟ್ಟು 1,00,000 ಪಟ್ಟು ಜಾಸ್ತಿ ಬೇರೆ ಬೇರೆ ತರದ ಇದನ್ನ ಕ್ರಿಯೇಟ್ ಆಗ್ತಾ ಇದೆ. ಇವತ್ತು ನಿನ್ನೆ ಇನ್ನೊಂದೆಲ್ಲ ಓದ್ತಾ ಇದೆ ಅದರ ಪೇಪರ್. ಬೈ 2035 AI will decide what news to be printed. So artificial intelligence ಅಲ್ಲಿ ಏನಾಗ್ತಾ ಇದೆ, ಅದು ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ವಾಟ್ ನ್ಯೂಸ್ ಪೇಪರ್ಸ್ ವರ್ ಟ್ರೈಂಗ್ ಟು ಡೂ. ನಾವು 2000 ರೆವಲ್ಯೂಷನ್ ಮಾತಾಡಿದ್ವಲ್ಲ ಕನ್ನಡದಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ, ಜನಕ್ಕೆ ಏನ್ ಬೇಕೋ ಅದು ಕೊಡಿ ಅಂತ ಹೇಳೋದು. ಸೊ ಇಲ್ಲಿ ಅಲ್ಗೋರಿದಮ್ಸ್ ಅದನ್ನೇ ಮಾಡ್ತಾ ಇರೋದು, ನೀವು ಇದನ್ನ ಹಾಕಿದ್ರೆ ಓದ್ತಾರೆ ಅಂತ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಅಲ್ಗೋರಿದಮ್ಸ್ ಕ್ಯಾನ್ ಓನ್ಲಿ ಸ್ಟಾರ್ಟ್ ಕೇಟರಿಂಗ್ ಟು ಯುವರ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಪ್ರೆಜುಡಿಸಸ್. ಸೊ ನಿಮ್ಮನ್ನ ಬದಲಾವಣೆ ಅನ್ನೋದೇನೆ ಮೇ ಬಿಕಮ್ ಅ ಕ್ಯಾಶುಯಾಲಿಟಿ. ದೇರ್ ಮೇ ಬಿ ನಥಿಂಗ್ ಕಾಲ್ಡ್ ಪ್ರೋಗ್ರೆಸ್. ದೇರ್ ಮೇ ಬಿ ನಥಿಂಗ್ ಕಾಲ್ಡ್ ಮೂವ್ಮೆಂಟ್ ಫಾರ್ವರ್ಡ್. ಸೊ ನಿಮ್ಮನ್ನ ಅಲ್ಲೇನೆ ಪ್ರೆಸೆಂಟ್ ಅಲ್ಲೇ ಅಥವಾ ಪಾಸ್ಟ್ ಗೆ ಬೇರೆ ತರದಲ್ಲಿ ಕಟ್ಟ ಹಾಕಿಕೊಂಡು. ಸೊ ಆಲ್ ಪ್ರೋಗ್ರೆಸ್ ಮೇ ಬಿ ಓನ್ಲಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. 75-77 ನಡುವೆ ಆದ ಎಮರ್ಜೆನ್ಸಿಯ ಇದಿಟ್ಕೊಂಡು ಕ್ಯಾನ್ ವಿ ಡಿಫೈನ್ ಎನಿಥಿಂಗ್ ಇನ್ 2012? ಕಾಂಗ್ರೆಸ್ನವ್ರಿಗೆ ಅದೊಂದು ಅಳಕಿದೆ, ಅಯ್ಯೋ ನಮ್ಮನ್ನ ನಾವು ಎಮರ್ಜೆನ್ಸಿ ಪಾರ್ಟಿ ಅಂತ, ಸೊ ಜಾಸ್ತಿ ಮಾತಾಡಕ್ ಹೋಗಲ್ಲ. ಇನ್ನೊಬ್ರಿಗೆ ನಾವು ಎಮರ್ಜೆನ್ಸಿನ ಫೈಟ್ ಮಾಡಿದ್ವಿ, ಸೊ ಅದರಿಂದ ನಾವು ಈಗ ಏನ್ ಬೇಕಾದ್ರೂ ದಬ್ಬಾಕ್ಬೋದು, ಯಾಕೆಂದ್ರೆ ಅವತ್ತು ನಾವು ಫೈಟ್ ಮಾಡಿದ್ವಿ ಅನ್ನೋದನ್ನ ಹೇಳ್ತಾ ಹೋಗ್ಬೋದು ಅಂತ. ಅವ್ರು ಪಾಸ್ಟ್ ಅಲ್ಲಿ ಇದಾರೆ, ಇವರು ಪಾಸ್ಟಿನ ಗಿಲ್ಟ್ ಅಲ್ಲಿ ಬದಲಾಡ್ತಾರೆ.